ಆರ್ಎಸ್ಎಸ್ ಚಟುವಟಿಕೆಗಳ ವಿರುದ್ಧ ರಾಜಕೀಯ ಪೈಪೋಟಿ ತೀವ್ರಗೊಂಡಿದೆ. ಸಚಿವ ಪ್ರಿಯಾಂಕಾ ಖರ್ಗೆಯವರು ಆರ್ಎಸ್ಎಸ್ ಚಟುವಟಿಕೆ ನಿಯಂತ್ರಣಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದಾರೆ. ಬಿಜೆಪಿ ನಾಯಕರು ಅದನ್ನು ಖಂಡಿಸಿ ಪೋಸ್ಟರ್ ಅಭಿಯಾನ ಮತ್ತು ಪತ್ರಿಕಾಗೋಷ್ಠಿ ನಡೆಸಿದ್ರು. ಅದರ ವಿರುದ್ಧ ಆರ್ಎಸ್ಎಸ್ ಚಟುವಟಿಕೆಗಳನ್ನು ಸರ್ಕಾರಿ ಪ್ರದೇಶಗಳಲ್ಲಿ ನಿಷೇಧಿಸುವಂತೆ ಸಚಿವ ಪ್ರಿಯಾಂಕಾ ಖರ್ಗೆಯವರು ಪತ್ರ ಬರೆದ ಹಿನ್ನೆಲೆ ಬಿಜೆಪಿ ಬೆಂಬಲಿಗರಿಂದ ಬಂದ ಅಶ್ಲೀಲ ಬೈಗುಳ ಮತ್ತು ಕೊಲೆ ಬೆದರಿಕೆ ಘಟನೆ ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಈ ಘಟನೆಯನ್ನು ಖಂಡಿಸಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಕಾರ್ಯಕರ್ತರು ಆರ್ಎಸ್ಎಸ್ ಧಿಕ್ಕಾರ, ಸಂವಿಧಾನ ತಿರಸ್ಕರಿಸುವ ಸಂಘಟನೆ ನಿಷೇಧಿಸಬೇಕು, ಪ್ರಿಯಾಂಕಾ ಖರ್ಗೆ ಅವರಿಗೆ ರಕ್ಷಣೆ ಕೊಡಬೇಕು ಎಂಬ ಘೋಷಣೆಗಳನ್ನು ಕೂಗಿದರು. ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದ್ರು. ಇದರಿಂದ ಕೆಲವು ಕಾಲ ಸಂಚಾರ ಅಸ್ತವ್ಯಸ್ತಗೊಂಡಿತು. ಪ್ರಿಯಾಂಕಾ ಖರ್ಗೆಯವರ ಪತ್ರದಿಂದ ಪ್ರಾರಂಭವಾದ ಈ ಚರ್ಚೆ ಈಗ ಸಂವಿಧಾನ ಮತ್ತು ಸಂವಿಧಾನಿಕ ಮೌಲ್ಯಗಳ ಕುರಿತಾದ ಚರ್ಚೆ, ವಾದ ಪ್ರತಿವಾದವಾಗಿ ರೂಪಾಂತರಗೊಂಡಿದೆ. ಸಂವಿಧಾನ ಪರ ಆರ್ಎಸ್ಎಸ್ ವಿರುದ್ಧ ಕಲಬುರಗಿಯ ರಾಜಕೀಯ ಕಣ. ಇವತ್ತಿನ ದಿವಸ ಏನು ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಅವಹೇಳನ ಹೇಳಿಕೆ ಕೊಡುತ್ತಾ ಏನು ಫೋನ್ ಕರೆಗಳಿಂದ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಅನ್ಸುವಂತ ಕೆಲಸ ಇವರು ಮಾಡ್ತಾ ಇದ್ದಾರೆ. ಇವತ್ತು ನಾವೆಲ್ಲ ಗುಲ್ಬರ್ಗ ಜಿಲ್ಲೆ 7 ಕೋಟಿ ಜನ ಇವತ್ತು ಕರ್ನಾಟಕ ಜನಸಂಖ್ಯೆ ಅನ್ನೋದು ಪ್ರಿಯಾಂಕ್ ಸಾಹೇಬರ ಜೊತೆಯಲ್ಲಿದೆ. ಯಾವುದೇ ಕಾರಣಕ್ಕೆ ಪ್ರಿಯಾಂಕ್ ಸಾಹೇಬರು ಅಂಜುವಂತಾರಲ್ಲ. ಈ RSS ಬ್ಯಾನ್ ಮಾಡುವಂತ ಅವರು ಮಾತಾಡಿಲ್ಲ. ಅವ್ರು ಆಡಿರೋದು ಒಂದೇ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಸರ್ಕಾರದ ಆವರಣದಲ್ಲಿ ಯಾವುದೇ ಒಂದು ಕಾಲೇಜ್, ಸ್ಕೂಲ್ ಆಗಿರ್ಬೋದು, ಯೂನಿವರ್ಸಿಟಿ ಆಗಿರ್ಬೋದು, ಅಂತ ಎಲ್ಲಾ ಸಂಘಟನೆಗಳನ್ನು ಆ ಒಂದು ಆವರಣಗಳಲ್ಲಿ ಮಾಡಬಾರದು ಅನ್ನೋದಂತೆ ಅದು ಬ್ಯಾನ್ ಮಾಡಿ ಅಂತ ಹೇಳಿದ ಹೊರತು RSS ಬ್ಯಾನ್ ಮಾಡಂತ ಹೇಳ್ತಾ ಇಲ್ಲ. ಆದ್ರೆ ಇವತ್ತು ನಾವು ಹೇಳ್ತೀವಿ, ಯಾವಾಗ ಅವ್ರಿಗೆ ಒಂದು ಕರೆಗಳನ್ನು ಇಂಥ ಬರ್ತಾ ಇದೆ, ಇದು ಪ್ರಿಯಾಂಕ್ ಸಾಹೇಬರು ಆಡಿಲ್ಲ. ಇವತ್ತು ನಾವು ಅವರ ಅಭಿಮಾನಿಗಳು, ಅವರ ಅನ್ಯಾಯಿಗಳು ನಾವು ಹೇಳ್ತಾ ಇದೀವಿ, RSS ಗೆ ಈ ಕರ್ನಾಟಕದಿಂದ ಬ್ಯಾನ್ ಮಾಡ್ಬೇಕಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ಕೂಡಲೇ ಅವ ಯಾರು ಮಾತಾಡೋರು ಇವತ್ತು ಪ್ರಿಯಾಂಕ್ ಸಾಹೇಬರು ಒಂದು ಆಡಿಯೋ ರಿಲೀಸ್ ಮಾಡಿದ್ದಾರೆ ಅಂತ ಹಲವು ಅವರಿಗೆ ಆಡಿಯೋ ಕರೆಗಳು ಬಂದಿದೆ. ಯಾವುದೇ ಕಾರಣಕ್ಕೂ ಅವನಿಗೆ ಮುಂದೆ ದಿನಗಳಲ್ಲಿ ಇವತ್ತು ನಾಳೆ ಅರೆಸ್ಟ್ ಮಾಡಿಲ್ಲಪ್ಪ ಅಂದ್ರೆ ಈ ಭಾರತದ ದೇಶದಲ್ಲಿ ಮೊಟ್ಟ ಮೊದಲ ಕರ್ನಾಟಕ, ಆಮೇಲೆ ಭಾರತ ದೇಶದಲ್ಲೇ ಇದೊಂದು ದೊಡ್ಡ ಕಿಡಿ ಹತ್ತುವಂತ ಕೆಲಸ ಆಗುತ್ತೆ. ಅದಕ್ಕೆ ದಯಮಾಡಿ ಏನು ನಾವು ಕೇಂದ್ರ ಸರ್ಕಾರಕ್ಕೆ ಹೇಳ್ತೀವಿ, ನಿಮ್ಮ RSS ದವರಿಗೆ ತಮ್ಮ ಬಾಯಿ ಮುಚ್ಕೊಂಡಿರು ಅಂತ ಹೇಳಿ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರು ಒಬ್ಬ ಜನಪ್ರತಿನಿಧಿಗಳು ಹಾಗೂ ನಮ್ಮ ಕಲಬುರಗಿಯ ಉಸ್ತುವಾರಿ ಮಂತ್ರಿಗಳು. ಇವತ್ತಿನ ದಿವಸ ಅವರು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಎಲ್ಲರ ಬಗ್ಗೆ ಏನು ಯಾರೋ ಒಬ್ಬ ಅವತ್ಯ ಶಬ್ದ ನಿಂತು ಮಾತಾಡೋಣ, ಅವೆಲ್ಲ ಅವತ್ಯ ಶಬ್ದಗಳನ್ನು ಪ್ರತಿಯೊಂದು ಇಲ್ಲಿ ನಿಂತಂತ ಯುವಕರಿಗೂ ಬರುತ್ತೆ. ಆದರೆ ನಮ್ಮ ಸಂವಿಧಾನದಲ್ಲಿ ಅಂತ ಅವತ್ಯ ಶಬ್ದಗಳನ್ನು ಕಲಿಸಿಲ್ಲ. ಬಾಬಾ ಸಾಹೇಬರು ಏನು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ, ಆ ಸಂವಿಧಾನದ ಪ್ರಕಾರ ಬುದ್ಧ ಬಸವ ಅಂಬೇಡ್ಕರ್ ಅವರ ನಡೆದ ಹಾದಿಯಲ್ಲೇ ಪ್ರಿಯಾಂಕ್ ಖರ್ಗೆ ಅವರು ನಡೆದಿದ್ದಾರೆ. ಅವರ ಜೊತೆಯಲ್ಲಿ ಅವರ ಬೆಂಬಲ ಕೂಡ ನಾವು ಕೂಡ ಅದೇ ರೀತಿ ನಡೀತೀವಿ ಅಂತ ಹೇಳ್ತೀವಿ. ಕೂಡ ಅವರಿಗೆ ಬಂಧಿಸ್ಬೇಕಂತ ಹೇಳಿ ನಾನು ಕೇಂದ್ರ ಸರ್ಕಾರಕ್ಕೂ ಹಾಗೂ ನಮ್ಮ ರಾಜ್ಯ ಸರ್ಕಾರಕ್ಕೂ ಕೂಡ ನಾನು ಹೇಳಕ್ ಇಷ್ಟಪಡ್ತೀನಿ. ಏನು ಇಂದಿನ ದಿನ ನಮ್ಮ ಎಲ್ಲರ ನೆಚ್ಚಿನ ನಾಯಕರಂತ ಸನ್ಮಾನ್ಯ ಶ್ರೀಮಾನ್ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಏನ್ ಫೋನ್ ಕರೆ ಮಾಡಿ ಜೀವದ ಬೆದರಿಕೆ ಹಾಕೋದು ಮತ್ತು ಅವಾಚ್ಯ ಶಬ್ದಗಳನ್ನು ನಿಂದಿಸೋದನ್ನು ಖಂಡಿಸಿ ಕಲಬುರಗಿ ಜಿಲ್ಲೆಯಲ್ಲಿ ಯೂತ್ ಕಾಂಗ್ರೆಸ್ ವತಿಯಿಂದ ಹಾಗೂ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬರ ಅಭಿಮಾನಿಗಳ ವತಿಯಿಂದ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೆವು. ಈ ಪ್ರತಿಭಟನೆ ಉದ್ದೇಶ ಇಷ್ಟೇ, ಪ್ರಿಯಾಂಕ್ ಖರ್ಗೆ ಸಾಹೇಬರು ಸರಳವಾದಂತ 5 ಪ್ರಶ್ನೆ ಕೇಳಿದ್ದಾರೆ. RSS ರಿಜಿಸ್ಟರ್ ಇದೆಯಾ ಅಥವಾ ಇಲ್ಲ ಅಂತ ಹೇಳ್ಬಿಟ್ಟು, RSS ಗೆ ಫಂಡಿಂಗ್ ಹೆಂಗ್ ಬರುತ್ತೆ, ಅಕೌಂಟಬಿಲಿಟಿ ಏನು, ಆಮೇಲೆ RSS ಏನು ಸೀಕ್ರೆಟ್ ಏಜೆಂಟ್ ಕೆಲಸ ಮಾಡ್ತಾ ಇದೆಯಲ್ಲ ಅದು ಬಿಜೆಪಿ ದವರಿಗೆ ಯಾಕೆ ಇಷ್ಟು ಬೆಂಕಿ ಹತ್ತ ಅಂತ ಸಿಂಪಲ್ ಪ್ರಶ್ನೆ ಕೇಳಿದ್ರೆ, ಇಲ್ಲಿವರೆಗೂ ಪ್ರಿಯಾಂಕ್ ಖರ್ಗೆ ಸಾಹೇಬರು ಏನು CM ಅವರಿಗೆ ಶಿಫಾರಸು ಮಾಡಿದಾರೆ, ಸರ್ಕಾರಿ ಆವರಣದಲ್ಲಿ RSS ಗೆ ಪ್ರವೇಶ ನಿಷೇಧಿಸಬೇಕಂತ. ಆದ್ರೆ ಇಲ್ಲಿವರೆಗೂ ಒಬ್ಬ RSS ದವರು ಕೂಡ ಚಕಾರ ಎತ್ತಿಲ್ಲ, ರಿಪ್ಲೈ ಮಾಡಿಲ್ಲ, ಏನೂ ಮಾಡಿಲ್ಲ, ಮಾತು ಆಡಿಲ್ಲ. ಬರೇ ಮಾತಾಡ್ತಾರ ಯಾರು, ಬಿಜೆಪಿ ದವರು. RSS ದವರು ಯಾಕೆ ಮಾತಾಡ್ತಾ ಇಲ್ಲ? ಮೋಹನ್ ಭಗವತ್ ನಾ ಕೇಳಕ್ ಬಯಸ್ತೀನಿ, ನಿಮ್ಮ RSS ಏನಿದೆಯಲ್ಲ, ರಾಷ್ಟ್ರೀಯ ಸತ್ಯನಾಶ ಸಮಿತಿ ರಿಜಿಸ್ಟರ್ ಇದೆಯಾ? ಉತ್ತರ ಕೊಡ್ರಿ ತಾವು. ಇಲ್ಲಿ ಕರ್ನಾಟಕದಲ್ಲಿ ಯಾರಿದ್ದೀರಾ? ನಿಮ್ದು RSS ಸಂಘಟನೆ ಹೆಡ್ ಇದ್ದೀರಾ, ಚೀಫ್ ಇದ್ದೀರಾ, ಅಥವಾ ಇನ್ಚಾರ್ಜ್ ಇದ್ದೀರಾ? ಸಂತೋಷ್ ಜಿ ಅವ್ರು ಇರ್ಬೋದು, ಯಾರ್ಯಾಕಿರ್ಬೋದು. ನೀವು ಪ್ರಿಯಾಂಕ್ ಖರ್ಗೆ ಅವರ ಏನು ಪ್ರಶ್ನೆ ಕೇಳಿದಾರೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಮುಂದೆ ಬರೀ ಧೈರ್ಯ ಮಾಡ್ರಿ. ಅದೆಲ್ಲ ಬಿಟ್ಟು ಕೇಸಿಂದ ಇವು ಚೇಲ ಚಪ್ಪಡಿ ಹೋಗಿಲ್ಲ ಫೋನ್ ಹೊಡ್ಸೋದು ಅಥವಾ ಹಿಂಗ್ ಮಾಡ್ಸೋದ್ರಿಂದ
ನಮ್ ಸಾಹೇಬರು ಅಂಜೋರು ಅಲ್ಲ, ಜಗ್ಗರು ಅಲ್ಲ. ಆಮೇಲೆ ಇದು ಮೊದಲೇದಲ್ಲ, ಯಾವಾಗ್ಲೂ ಅವರಿಗೆ ಮುಂಚೆನೂ ಹಿಂಗೇ ಮಾಡಿದ್ರು. ಲಾಸ್ಟ್ ಬಿಜೆಪಿ ಗೌರ್ಮೆಂಟ್ ಇದ್ದಾಗೂ ಆಗಿತ್ತು, ಅದಕ್ಕಿಂತ ಮುಂಚೆನೂ ಆಗಿತ್ತು. ಈಗ ನಮ್ದೇ ಸರ್ಕಾರ ಇದೆ, ಅದು ಸೆಕೆಂಡ್. ಬಟ್ ಏನಿ ಐಡಿಯಾಲಜಿ ಇದೆಯಲ್ಲ, ಐಡಿಯಾಲಜಿಕಲ್ ಫೈಟ್ ಇದೆ. ಐಡಿಯಾಲಜಿಕಲ್ ಫೈಟ್ ದಾಗ ಐಡಿಯಾಲಜಿಲಿಂದ ಫೈಟ್ ಮಾಡ್ಬೇಕು ಹೊರತು ಹಿಂಗ ವೈಯಕ್ತಿಕವಾಗಿ ಬಂದ್ ಕೇಸಿಂದ ಮಾತಾಡೋದು ತಪ್ಪಾಗುತ್ತೆ. ಈ ಮಾಡೋದು ಖಂಡನೀಯ. ಮತ್ತೆ ಅವ್ರು ಯಾವ ಸ್ಟೇಟ್ ಅಲ್ಲಿ ಇದ್ದಾರೆ, ಯಾವ ಜಿಲ್ಲೆಯಲ್ಲಿ ಇದ್ದಾರೆ, ಅವ್ರಿಗೆ ಕೂಡಲೇ ಹಿಡಿದ ಕೇಸಿಂದ ಒಂದು ಕಠಿಣ ಕ್ರಮ ಕೊಡಬೇಕು. ಮತ್ತೆ ಇದಕ್ಕ ಎಲ್ಲರೂ ಸಹಕರಿಸಬೇಕು, ಯಾವುದೇ ರಾಜ್ಯದವ್ರು ಇರಲಿ ಸಹಕರಿಸಬೇಕು. ಇದೊಂದು ಒಳ್ಳೆ ಅಭಿಯಾನ ಇದೆ. RSS ಏನ್ ಬ್ಯಾನ್ ಮಾಡಂತ ಸಮಯ ಬಂದಿದೆ. RSS ಬ್ಯಾನ್ ಆಗುತ್ತೆ. ದೇಶ ಸಂವಿಧಾನದ ಅಡಿಯಲ್ಲಿ ಸಂವಿಧಾನ ಮೇಲೆ ನಡೆಯುತ್ತೆ. ಇವತ್ತಿನ ದಿನ ಏನು ನಮ್ಮ ನಾಯಕರಾದಂತ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಕರೆಗಳು ಏನು ಬರ್ತಾ ಇದೆ, RSS ಮನುವಾದಿಗಳಿಗೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನಾನು ಸುಮಾರು 52 ವರ್ಷ ಬೇಕಾಗಿತ್ತು ಅವರಿಗೆ ಭಾರತ ದೇಶದ ಒಂದು ಜೆಂಡಾ ಹಾರಿಸ್ಲಕ್ಕ. ಅಂತ ಮನುವಾದಿಗಳು ನಮ್ಮ ನಾಯಕರಿಗೆ ಅವಾಚ್ಯವಾಗಿ ಬೈಯೋದಾಗ್ಲಿ, ಇನ್ನೊಂದ ಮತ್ತೆ ಯಾವುದೇ ರೀತಿಯ ತೊಂದರೆ ಕೊಡೋದಾಗ್ಲಿ ಮಾಡಿದ್ರೆ, ಈ ರೀತಿ ಮಾಡಿದ್ರೆ ಅವರಿಗೆ ನಾವು ಸುಮ್ಮನೆ ಬಿಡಲ್ಲ ಅಂತ ಒಂದು ಎಚ್ಚರಿಕೆ ಕರೆ ಕೊಡ್ತೀವಿ ಈ ಕಾಂಗ್ರೆಸ್ ಮೂಲಕ.